ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇದು ನಮ್ಮದು ಟ್ರಿಪ್ಪದ್ದು ಡೇ 2 ವಿಡಿಯೋ. ಸೊ ಲಾಸ್ಟ್ ನಾ ಡೇ 1 ಅಂತೇಳಿ ಒಂದು ವಿಡಿಯೋ ಹಾಕಿದ್ದೆ 8 ಮಿನಿಟ್ಸ್ ಇದ್ದ. ಸೊ ಇದು ಈ ವಿಡಿಯೋ ಒಳಗೆ ನಾನು ಏನು ಕವರ್ ಮಾಡ್ತೀನಿ ಅಂದ್ರೆ ನಮ್ಮದು ಹೋಮ್ ಸ್ಟೇ ಬುಕ್ ಮಾಡಿದ್ದ ಅಲ್ಲಿ ಹೊಂಟೀವಿ ಈಗ. ಆಮೇಲೆ ನೆಕ್ಸ್ಟ್ ಮುಳ್ಳಯ್ಯನಗಿರಿ ಪೀಕ್ ಕವರ್ ಮಾಡಿರ್ತೀನಿ. ಸೊ ನಮ್ಮ ಮೇಡಮ್ ಕೊಟ್ಟೇನಿ ಈಗ ಕಾರ್ ಹೊಡ್ಯಾಕ ಮಸ್ತ್ ಕರ್ವಿಂಗ್ ಒಳಗೆಲ್ಲ ಡ್ರೈವ್ ಮಾಡಕತ್ತಾರು. ಏನಂದ್ರೆ ನಮ್ಮದು ಬುಕ್ ಮಾಡಿದ್ದು ಹೋಮ್ ಸ್ಟೇ ನೇಮ್ ಏನಂದ್ರೆ ಸಿಲ್ವರ್ ಓಕ್ ಹೋಮ್ ಸ್ಟೇ. ಎಕ್ಸಾಕ್ಟ್ ಚಿಕ್ಕಮಗಳೂರಿಂದ 22 ಕಿಲೋಮೀಟರ್ಸ್ ಐತಿ. ಬಟ್ ನಮ್ಮ ಹೋಮ್ ಸ್ಟೇದಿಂದ ಮುಳ್ಳಯ್ಯನಗಿರಿ ಪೀಕ್ ಜಸ್ಟ್ 6 ಕಿಲೋಮೀಟರ್ಸ್. ಅದಕ್ಕೆ ನಾವು ಇದನ್ನು ಬುಕ್ ಮಾಡಿದ್ವಿ. ಹೋಮ್ ಸ್ಟೇ ಮಾತ್ರ ಇಂಥ ಹೋಮ್ ಸ್ಟೇ ನಾ ಎಲ್ಲೂ ನೋಡಿಲ್ಲ ಇಲ್ಲಿ ತನಕ. ಬಟ್ ನಾ ಇದು ಹೋಗೋದು ಥರ್ಡ್ ಟೈಮ್. ಸೊ ಈ ರೋಶ್ನಿಗೆ ನಾ ಕರ್ಕೊಂಡು ಹೊಂಟೀನಿ ಈಗ. ಓಕೆ, ಲೆಟ್ಸ್ ಗೋ. ನೋಡಿರಿ, ಬೆಂಗಳೂರಾಗ ಕುಂತ ಕಾಂಕ್ರೀಟ್ ರೋಡ್ ಮೇಲೆ ಗಾಡಿ ಹೊಡೆದು ಬ್ಯಾಸರಾಗಿರ್ತೈತಿ. ಇಲ್ಲೊಂದು ಬೆಸ್ಟ್ ಆಫ್ ರೋಡಿಂಗ್ ಫೀಲ್ ತೋರಿಸ್ತೀನಿ ನಿಮಗೆ ಹೆಂಗಿರ್ತೈತೆ ಅನ್ನೋದು. ಫುಲ್ ಎಲ್ಲ ಮಡ್ ರೋಡ್ ಇದೆ. ಹೋಮ್ ಸ್ಟೇ ಇಲ್ಲಿಂದ ಎಕ್ಸಾಕ್ಟ್ 1/2 ಕಿಲೋಮೀಟ್ರ್. ಸೊ ಇಲ್ಲಿ ನೋಡಿರಿ ಒಂದು ಜರಿ ಬರ್ತೈತಿ. ಆ ಎಕ್ಸಾಕ್ಟ್ ಜರಿ ಮೇಲೇ ನಾವು ಈಗ ಕಾರ್ ತೊಗೊಂಡು ಹೋಗ್ಬೇಕು. ಇಷ್ಟು ಚಂದ ಫೀಲ್ ಆಯ್ತಲ್ಲ ಅಂತ ಹೇಳ್ತೀನಿ ಹೋಮ್ ಸ್ಟೇ. ಜಸ್ಟ್ ನಿಮಗೆ ಮುಂದೆ ತೋರಿಸ್ತೀನಿ ಅಂತ. ಇಲ್ಲಿ ನೋಡಿರಿ, ಈಗ ಜರಿ ಬಂತ, ಈಗ ವಿಂಡೋ ಒಳಗೆ ತೋರಿಸ್ತೀನಿ ನಿಮಗೆ. ಸೊ ಇದೇ ವಿಡಿಯೋ ನಾನು ನಿಮಗೆ ರಿವರ್ಸ್ ಹೋಗಿ ತೋರಿಸ್ತೀನಿ ನೋಡ್ರಿ ಈಗ. ಹಾಯ್ ಗಾಯ್ಸ್, ಸೊ ಇವಾಗ ನಾವು ಮುಳ್ಳಯ್ಯನಗಿರಿ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಇಲ್ಲಿ ಹಿಂದೆ ನಿಮಗೆ ಕಾಣಿಸ್ಲಿಕ್ಕತ್ತದ ಅದು ನಮ್ಮ ರೆಸಾರ್ಟ್. ಓಕೆ, ಇವಾಗ ರಾಹುಲ್ ಗಾಡಿ ತೊಗೊಂಬರ್ಲಿಕ್ಕತ್ತಾನ. ಈ ಎಂಟ್ರೆನ್ಸ್ ಆಫ್ ದ ಹೋಮ್ ಸ್ಟೇ ನಿಮಗೆ ತೋರಿಸ್ಬೇಕು, ಬಿಕಾಸ್ ಇಟ್ ಈಸ್ ಅಲ್ಟಿಮೇಟ್. ಈ ಟೈಪ್ನ ಎಲ್ಲೂ ನೋಡಿಲ್ಲ. ಇಲ್ಲಿ ರಾಹುಲ್ ಬರ್ಲಿಕ್ಕತ್ತಾನ, ತೋರಿಸ್ತೀನಿ. ಅಲ್ಲಿಂದ ಕಾರ್ ಬರ್ಸ್ಲಿಕ್ಕತ್ತದು ರಾಹುಲ್. ಇಲ್ಲಿ ನೀರು ಒಳಗಿಂದನೇ ಹಾಶ್ ಬರ್ತಾನವ. ಸಖತ್ತಾಗಿದೆ ವ್ಯೂ. ಕ್ರೇಜಿ. ಈಗ ಹೋಗ್ತಾನ ಮ್ಯಾಲೆ. ಅಲ್ಲಿ ಎಂಟ್ರೆನ್ಸ್ ಅದ. ಸೀದಾ ಅಲ್ಲಿ ಕಾರ್ ನಿಂತದಲ್ಲ, ವೈಟ್ ಕಲರ್ ಕಾರ್, ಅಲ್ಲಿನೇ ನಾವು ಪಾರ್ಕ್ ಮಾಡಿರ್ತಿದ್ವಿ. ಈಗ ಜಸ್ಟ್ ಕಾರ್ ಪಾರ್ಕ್ ಮಾಡಿದೆ. ಇದು ನಮ್ಮದು ಹೋಮ್ ಸ್ಟೇದ ಮುಂದಿನ ವ್ಯೂ ನೋಡಿರಿ. ಫುಲ್ ಎಲ್ಲ ಗ್ರೀನ್ರಿ ಐತಿ. ಫಸ್ಟ್ ಇಲ್ಲಿ ಓನರ್ ಮನೆ ಬರ್ತೈತಿ, ಅದಾದಮೇಲೆ ಎಲ್ಲ ರೂಮ್ಸ್ಗಳು ಮಾಡ್ಯಾರ. ಸೊ ನಮ್ಮದು ರೂಮ್ ಪೂರಾ ಲಾಸ್ಟ್ ಐತೆ. ಅಲ್ಲಿ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್ ರೂಮ್. ಹಾಯ್ ಗೈಸ್, ಸೊ ಇದು ನಮ್ಮದು ರೂಮ್ ತೋರಿಸ್ತೀನಿ ನೋಡಿರಿ ಹೋಮ್ ಸ್ಟೇದ. ಸೊ ಆ್ಯಕ್ಚುಲಿ ನಾವು ಇಬ್ಬರಿಗೇ ಇಷ್ಟು ದೊಡ್ಡ ರೂಮ್ ಐತಿ. ಇವು 2 ಕ್ವೀನ್ ಸೈಜ್ ಬೆಡ್ ಇದಾವೆ. ಆ್ಯಕ್ಚುಲಿ 4 ರೂಮ್ ಅಂದ್ರೆ 4 ಮಂದಿ ಮಲ್ಕೊಳ್ಳೋದು ರೂಮ್ ಇದೆ. ಸೊ ಖಾಲಿ ಐತೆ ಅಂತ ಹೇಳಿ ನಮಗೆ ಇದು ಕೊಟ್ಟಾರ. ಸೊ ಒಂದು ವ್ಯೂ ತೋರಿಸ್ತೀನಿ ನೋಡಿರಿ ನಿಮ್ಮಲ್ಲಿ. ಸೊ ಜಸ್ಟ್ ನೀವು ಇಲ್ಲಿ ಕರ್ಟನ್ ಓಪನ್ ಮಾಡಿ, ವಿಂಡೋ ಓಪನ್ ಮಾಡಿದ್ರಂದ್ರೆ ವ್ಯೂ ನೋಡಿರಿ. ಫುಲ್ ಎಲ್ಲ ಹಿಲ್ಸ್ ಎಲ್ಲ ಇಲ್ಲೇ ಕಿಟಕಿಂದನೇ ಕಾಣಿಸ್ತೈತಿ. ಈಗ ಮಳೆ ಸ್ಟಾರ್ಟ್ ಆಗೈತಿ. ಸೊ ಒಂದು ಟಿ ವಿ ಇಟ್ಟಾರ. ಟಿ ವಿ ಯಾರು ನೋಡಂಗೆ ಇಲ್ಲ ಟ್ರಿಪ್ ಅಂದಾಗ. ಸೊ ವಾಶ್ರೂಮ್ ಎಲ್ಲ ಇಲ್ಲೈತಿ. ಹಾಯ್ ಗೈಸ್, ಸೊ ಹೋಮ್ ಸ್ಟೇಗೆ ರೀಚ್ ಆಗೇವಿ. ಹೋಮ್ ಸ್ಟೇದ ವಿಡಿಯೋ ಆ್ಯಕ್ಚುಲಿ ನಿಮಗೆ ನೆಕ್ಸ್ಟ್ ಪಾರ್ಟ್ ಒಳಗೆ ತೋರಿಸ್ತೀವಿ. ಸೊ ಈಗ ನಾವು ಟೈಮ್ 5 ಗಂಟೆ ಆಗೈತಿ. ಮುಳ್ಳಯ್ಯನಗಿರಿ ಪೀಕ್ ನೋಡ್ಬೇಕಂತ ಹೊಂಟೀವಿ, ಯಾಕಂದ್ರೆ ಅದು ಆಮೇಲೆ ಕತ್ಲದ್ಮೇಲೆ ಕರೆಕ್ಟ್ ಕಾಣಿಸಂಗಿಲ್ಲ. ಸೊ ಮುಳ್ಳಯ್ಯನಗಿರಿ ಪೀಕಿಗೆ ಹೊಂಟೀವಿ ಈಗ. ಸೊ ಆನ್ ದ ವೇ ಇಲ್ಲಿ ನೋಡ್ರಿ ಗೆಸ್ಟ್ ಮೈಮರಿಗಳು ಎಷ್ಟು ಚಂದ ಅದಾವೆ. ಅಂಜಾಕತ್ತಾವ ಪಾಪ ಗೋಪುರ ನೋಡಿ. ಓಕೆ, ಮುಳ್ಳಯ್ಯನಗಿರಿ ಹೋಗೋಣ ಅಂತ. ಲೆಟ್ಸ್ ಗೋ. ಇವಾಗ ಮುಳ್ಳಯ್ಯನಗಿರಿ ಪೀಕಿಗೆ ಹೊಂಟೀವಿ. ಹಿಂಗದ ವ್ಯೂ. ಫುಲ್ ಫಾಗ್ ಐತಿ. ಸೊ ಫಾಗ್ ಒಳಗೆ ಆ್ಯಕ್ಚುಲಿ ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಪಾರ್ಕಿಂಗ್ ಲೈಟ್ ಆನ್ ಇಟ್ಕೋರಿ. ಆಮೇಲೆ ಲೋ ಹೆಡ್ ಲ್ಯಾಂಪ್ ಆನ್ ಮಾಡಿರಿ. ಆಮೇಲೆ ಅಪೋಸಿಟ್ ಯಾವ್ರೆ ಕಾರ್ ಬರೋದು ನಿಮ್ಗೆ ಗೊತ್ತಾಗಬೇಕಂದ್ರೆ ಒಂದು ಸ್ವಲ್ಪ ಅವಾಗ ಲೈಟಾಗಿ ಹಾರ್ನ್ ಹೊಡೀರಿ.
ಸೊ ಇದು ನೋಡ್ರಿ ಎಷ್ಟು ಫಾಗ್ ಅದ ಮುಂದೆ. ಇಲ್ಲಿ ಅಂತೂ ಫುಲ್ ಫಾಗು, ಏನೂ ಕಾಣಿಸ್ಲಿಕ್ಕತ್ತಿಲ್ಲ. ಕಾಫಿ ಎಷ್ಟಿಟ್ಟದ? ನನ್ನ ಮೇಲೆ ಆಣೆ ಇಟ್ಟಳು. ನನ್ನ ಮೇಲೆ ಆಣೆ ಇಟ್ಟಳು. ಸೂಪರ್ ಆಗದ ವ್ಯೂ. ಇಲ್ಲಿ ನೋಡ್ರಿ ಮುಂದಿನ ರೋಡ್ ಆಲ್ಮೋಸ್ಟ್ ನಮಗೀಗ ಬಾ ಆದ್ರೆ ಒಂದು 100 ಮೀಟರ್ 50 ಮೀಟರ್ ಅಷ್ಟೇ ಕಾಣಿಸ್ತೈತಿ. ಮುಂದಿಂದದು ಏನೂ ಕಾಣಿಸಂಗಿಲ್ಲ. ಇಲ್ಲಿಂದ ನಮ್ಮದು ಸ್ಟೇಯಿಂದ ಮುಳ್ಳಯ್ಯನಗಿರಿ ಪೀಕ್ ಲೈಕ್ 6 ಕಿಲೋಮೀಟರ್ಸ್ ಅದ. ಅಲ್ಲಿ ಹೊಂಟಿವಿ. ಅಲ್ಲಂತೂ ಇನ್ನೂ ಕ್ರೇಜಿ ವ್ಯೂ ಸಿಗ್ತದ. ಈಗ ಇನ್ನ ಮುಂದೆ ಆ್ಯಕ್ಚುಲಿ ಫಾಗ್ ಏನೋ ಜಾಸ್ತಿ ಆಗ್ತೈತಿ, ನೋಡ್ಕೊಂತ ಹೋಗ್ರಿ ನೀವು ಹಂಗೆ ಜಸ್ಟ್. ಆ್ಯಕ್ಚುಲಿ ನಿನ್ನೆ ನಾವು ಮುಳ್ಳಯ್ಯನಗಿರಿ ಪೀಕಿಗೆ ಹೋಗಿದ್ವಿ 6:30 ಆಗಿತ್ತು. ಬಟ್ 6:30 ಅದು ಕ್ಲೋಸ್ ಆಗಿಬಿಟ್ಟಿತ್ತು. ಎವ್ರಿ ಡೇ ಅದು 5 ಗಂಟೆಗೆ 5:30 ಕ್ಲೋಸ್ ಮಾಡ್ತಾರಂತೆ. ಸೊ ಅದಕ್ಕೆ ಮಾರ್ನಿಂಗ್ ವ್ಯೂ ತೊಗೋಬೇಕಂತ ಹೇಳಿ ಈಗ ಮಾರ್ನಿಂಗ್ ವ್ಯೂ ನೋಡಕ್ಕಂತ ಹೇಳಿ ಮುಳ್ಳಯ್ಯನಗಿರಿ ಪೀಕಿಗೆ ಹೊಂಟೇವಿ. ಆಮೇಲೆ ಇನ್ನೊಂದು ಏನಂತಂದ್ರೆ ಅಲ್ಲಿ ಹೋದ್ಮೇಲೆ ಇನ್ನೊಂದು ಐ ಥಿಂಕ್ 2 and 3 ಕಿಲೋಮೀಟರ್ಸ್ ನಮ್ದು ಓನ್ ವೆಹಿಕಲ್ಸ್ ಅಲೋ ಮಾಡೋಂಗಿಲ್ಲ. ಅವ್ರದ್ದೇನು ಜೀಪ್ಸ್ ಇರ್ತಾವಲ್ಲ ಅವನ್ನೇ ನಾವು ತೊಗೊಂಡು ಹೋಗ್ಬೇಕಂತ ಹೇಳ್ತಾರೆ. ಯಾರಿಗೆ ಅಷ್ಟೇ ನೋಡೋದಿರ್ತದ ಇಲ್ಲೇ ನೋಡಿಬಿಡ್ರಿ, ಇಲ್ಲಾಂದ್ರೆ ಮತ್ತೆ ಆಫ್ ರೋಡಿಂಗ್ ಮೇಲೆ ಅವ್ರು ಜೀಪ್ಲೇ ಕರ್ಕೊಂಡು ಹೋಗ್ತಾರೆ. ದೇ ಚಾರ್ಜ್ ಎಷ್ಟೊಂದು 600-700 ಇರಬೇಕು. ಅದು ಅಮೌಂಟ್ ಏನೂ ಗೊತ್ತಿಲ್ಲ ಎಕ್ಸಾಕ್ಟಾಗಿ, ಬಟ್ ಒಂದ್ಸಲ ಕೇಳ್ಬೇಕು. ಬಾರ್ಗಿನ್ ಮಾತ್ರ ಮಾಡೋದು ಎಲ್ಲ ಕಡೆ ಮಾಡ್ಬೇಕು. ಬಾರ್ಗಿನ್ ಮಾಡಕ್ಕೆ ಹೋಗ್ಲಿಲ್ಲ ಅಂದ್ರೆ ನೀವು ಪೂರಾ ಡಬ್ಬ ಹಾಕ್ತಾರೆ ನಿಮಗಿಲ್ಲಿ. ಫಸ್ಟಿಗೆ ರಿಕ್ವೆಸ್ಟ್ ಮಾಡ್ಕೊಡ್ರಿ ನಿಮ್ದು ಕಾರ್ ಓವನ್ ಕಾರನ್ನ ಬಿಡ್ತಾರೋ ಇಲ್ಲೋ ಅಂತ ಹೇಳಿ. ಸೊ ಆಮೇಲೆ ಡಿಸೈಡ್ ಮಾಡ್ರಿ. ನ್ಯಾರೋ ರೋಡ್ಸು, ಎದ್ರಿಗೆ ಇನ್ನೊಂದು ಕಾರ್ ಬಂತಂದ್ರೂ ಹೋಗ್ಲಿಕ್ಕೆ ಜಾಗಿಲ್ಲ, ಅಷ್ಟು ನ್ಯಾರೋ ರೋಡ್ಸ್ ಅವ. ಕಾರ್ನ್ ನೋಡ್ಕೋತಾ ಇರ್ಬೇಕು ಕಾರ್ನರ್ಸ್ ಒಳಗಡೆ. ಸೊ ಚಿಕ್ಕಮಗಳೂರು ಅದ. ಈಗ ಮುಳ್ಳಯ್ಯನಗಿರಿ ವಿಸಿಟ್ ಮಾಡ್ಬೇಕಂದ್ರೆ ನೀವು ಆಲ್ಮೋಸ್ಟ್ ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್ ಬೆಸ್ಟ್ ಮಂತ್. ಈಗ ಮುಳ್ಳಯ್ಯನಗಿರಿ ಪೀಕ್ ವ್ಯೂ ಒಂದು ಮುಗಿಸ್ಕೊಂಡು ಬರ್ತೀವಿ. ಯಾಕಂದ್ರೆ ಮತ್ತು ಎಷ್ಟು ಲೇಟ್ ಆಗ್ತದ ಅಷ್ಟು ನಮಗೆ ಇದಾಗ್ತದ. ಏನು ಕರೆಕ್ಟಾಗಿ ಫಾಗ್ ಏನೂ ಕಾಣಿಸಂಗಿಲ್ಲ. ಈಗ ಎಕ್ಸಾಕ್ಟ್ಲಿ ಹೇಳ್ಬೇಕಂತಂದರೆ 7 o'clock ಆಗ್ಯದ. ಸೊ ಇವಾಗ ಫಾಗ್ ಎಲ್ಲ ಚಲೋ ಇರ್ತದ. ಇದಾದ್ಮೇಲೆ ವಾಪಸ್ ರೆಸಾರ್ಟಿಗೆ ಹೋಗ್ತೀವಿ, ಬ್ರೇಕ್ಫಾಸ್ಟ್ ಮಾಡ್ತೀವಿ. ಅದಾದ್ಮೇಲೆ ಬಾಬಾ ಬುಡನ್ಗಿರಿ, ಕೆಮ್ಮಣ್ಗುಂಡಿ ಅವೆಲ್ಲ ನೋಡಿಕೊಂಡು ಮುಂದೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತೀವಿ. ನಮ್ದು ಆ್ಯಕ್ಚುಲಿ ಹೋಮ್ ಸ್ಟೇದಿಂದ ಇಲ್ಲಿ ನೋಡ್ರಿ ಏನು ಪಕ್ಷಿ ಐತಿ, ಪಕ್ಷಿ ಎಲ್ಲ ಕೋಳಿ ಐತಿ. ಅವನೇ ಕೋಳದು ನಾನು ನವಿಲ್ ಮಾಡಿದ್ದೆ. ನಮ್ದು ಹೋಮ್ ಸ್ಟೇಯಿಂದ ಮುಳ್ಳಯ್ಯನಗಿರಿ ಪೀಕ್ ಜಸ್ಟ್ 6 ಕಿಲೋಮೀಟ್ರ್. ಸೊ ಮತ್ತೆ ನಾವು ಮುಳ್ಳಯ್ಯನಗಿರಿ ಪೀಕ್ ನೋಡ್ಕೊಂಡು ಹೋಮ್ ಸ್ಟೇಗೆ ಬಂದು ಬಾಬಾ ಬುಡನ್ಗಿರಿ ಹೋಗ್ಬೇಕು. ಬಾಬಾ ಬುಡನ್ಗಿರಿ ನಮ್ಮ ಹೋಮ್ ಸ್ಟೇದಿಂದ ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ಸ್ ಆಗ್ತೈತಿ. ವಾವ್, ವ್ಯೂ, ಮೈ ಗಾಡ್. ನೋಡ್ರಿ ಮುಂದಿಂದ ಆಲ್ಮೋಸ್ಟ್ ರೋಡ್ ಫುಲ್ ಫಾಗ್. ಸೊ ಇದು ಆ್ಯಕ್ಚುಲಿ ಮುಳ್ಳಯ್ಯನಗಿರಿ ಕಾರ್ ಪಾರ್ಕಿಂಗ್ ಪಾಯಿಂಟ್. ಸೊ ಎಲ್ಲ ನೀವು ಪ್ರೈವೇಟ್ ಕಾರ್ ಏನು ತೊಗೊಂಬರ್ತಿರ್ತಿರಲ್ಲ, ಎಲ್ಲ ಕಾರ್ ಇಲ್ಲೇ ನಿಂದಿರ್ಸ್ಬೇಕು. ಕಾರ್ ಇಲ್ಲಿ ನಿಂದಿರಿಸಿ ಆಗಲೇ ಒಂದು ವಿಡಿಯೋದಾಗ ತೋರಿಸಿನಿ. ಜೀಪ್ದಾಗ ನೀವು 30 ರೂಪಾಯಿ ಪರ್ ಪರ್ಸನ್ ಕೊಟ್ಟು ಮ್ಯಾಲೆ ಮುಳ್ಳಯ್ಯನಗಿರಿ ಪಾಯಿಂಟಿಗೆ ಹೋಗ್ತಾರೆ. ಸೊ ಅಲ್ಲಿ ಹೋದ್ಮೇಲೆ ಒಂದು 1/2 ಕಿಲೋಮೀಟ್ರ್ ಮಾತು ನೀವು ನಡಿಬೇಕಾಗ್ತೈತಿ. ಸೊ ನಮ್ಮದು ಪ್ರೈವೇಟ್ ಕಾರಲ್ಲೇ ಪಾರ್ಕ್ ಮಾಡಿ ಈಗ ಇವ್ರದ್ದು ಜೀಪ್ ಒಳಗೆ ಬಂದೀವಿ. ಪರ್ ಪರ್ಸನ್ 30 ರೂಪಾಯಿ 40 ರೂಪಾಯಿ ತೊಗೊತಾರೆ. ಸೊ ಹಂಗೆ ಈಗ ವಾಕ್ ಮಾಡ್ಕೊತ ಹೊಂಟೀವಿ. 1/2 ಕಿಲೋಮೀಟ್ರ್ ನಡಿಬೇಕು ಇಲ್ಲಿಂದ.
ಆಮೇಲೆ ನಿಮ್ಗೆ ಮುಳ್ಳಯ್ಯನಗಿರಿ ಪೀಕ್ ಸಿಗ್ತೈತಿ. ಫುಲ್ ಫಾಗ್ ಐತಿ, ಏನೇನೂ ಕಾಣಿಸಕತ್ತಿಲ್ಲ. ನೆಕ್ಸ್ಟ್ ಇನ್ನೂ ನಿಮಗೆ ತೋರಿಸ್ತೀನಿ ವಿಡಿಯೋ ಒಳಗೆ, ನೋಡಿರಿ. ಇನ್ನೊಂದ್ಸಲ ಹೇಳ್ರಿ ಡೈಲಾಗ್, ಇವ ಯಾರು ಅಂತ. ಯಾವ್ರು? ಶಿವಮೊಗ್ಗ. ಓಕೆ, ಬೆಳಗಾವ್. ಸೇಪಾಗಿ ಹೋಗಿ ಊರ್ ಸೇರ್ಕೋಕಂಡ ದಿಲ್ ತೋ ಪಾಗಲ್ ಹೈ ದಿಲ್ ದೀವಾನಾ ಹೈ ಆಕ್ಟು. ಒಂದು ಗ್ರೂಪ್ ಬಂದಿತ್ತು ಇಲ್ಲಿ, ಮಸ್ತ್ ಮಜಾ ಮಾಡ್ಕೋದು ಹೊಂಟೆ ಅವ್ರ ಜೊತೆ. ಟೈಮ್ ಪಾಸಿಗೆ ಮಸ್ತ್ ಡೈಲಾಗ್ ಹೊಡ್ಯಾಕತ್ತಾರ, ಮೀಮ್ಸ್, ಕನ್ನಡ ಮೀಮ್ಸ್ ಇದ್ದು. ಅಣ್ಣ ಯಾವ್ರಿ? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಗೌರಿ ಬಂದವ್ರು. ಗೋಕಾಕ್. ಇಲ್ಲ ಗಾಯ್ಸ್, ಬಳ್ಳಾರಿಂದ ಒಂದು ಗ್ರೂಪ್ ಬಂದೈತಿ ಇಲ್ಲಿ, ನೋಡ್ರಿ ಎನರ್ಜಿ ನೋಡ್ರಿ ಹೆಂಗೈತಿ ಇವ್ರದ. ಒಂದು ಡ್ಯಾನ್ಸ್ ನೋಡಿರಿ, ಡ್ಯಾನ್ಸ್ ಬರ್ಲಿ, ಡ್ಯಾನ್ಸ್. ಎಲ್ಲರೂ ಉತ್ತರ ಕರ್ನಾಟಕದವ್ರ, ನಾವು ಉತ್ತರ ಕರ್ನಾಟಕದವ್ರ. ಇಲ್ಲಿ ನಮ್ಮ ಬಾಗಲಕೋಟೆ ಹುಡುಗರು ಬಂದಾರ, ಬಾದಾಮಿದವ್ರ. ಒಂದು ಡ್ಯಾನ್ಸ್ ಮಾಡ್ತಾರೆ ನೋಡ್ರಿ ಈಗ. ಓಕೆ, ಸ್ಟಾರ್ಟ್. ಬರ್ಲಿ ಬರ್ಲಿ. वाह क्या सीन है, वाह क्या सीन है. ಫೈನಲಿ ಮುಳ್ಳಯ್ಯನಗಿರಿ ಪೀಕಿಗೆ ರೀಚ್ ಆಗೇವಿ. ಆ್ಯಕ್ಚುಲಿ ಫುಲ್ ಅಂದ್ರೆ ಫುಲ್ ಗಾಳಿ ಐತಿ. ಆ ಗಾಳಿದು ಸೌಂಡನ್ನು ಬ್ಯಾಕ್ಗ್ರೌಂಡ್ ನಾಯ್ಸ್ ಅದನ್ನು ಭಾಳ ರೆಡ್ಯೂಸ್ ಮಾಡೀನಿ, ಅದಕ್ಕೆ ನಿಮಗೆ ಗಾಳಿ ಸೌಂಡ್ ಏನೂ ಕೇಳ್ಸಾಕತ್ತಿಲ್ಲ. ಫುಲ್ ಫಾಗ್ ಐತಿ. ಹೆಂಗಂದ್ರೆ ಈ ಕ್ಯಾಮ್ರಾ ಲೆನ್ಸ್ ಮೇಲೆ ವಿದಿನ್ 30 ಸೆಕೆಂಡ್ಸ್ ಒಳಗೆ ಅದು ಲೆನ್ಸ್ ಎಲ್ಲ ಫುಲ್ ನೀರಾಗಿ ಇದಾಗತೈತಿ. ಸೊ ಅದನ್ನು ನಾನು ಫುಲ್ ಕ್ಲೀನ್ ಮಾಡಿ ನಿಮಗೆ ಅದೆಲ್ಲ ಇದು ವಿಡಿಯೋ ಮಾಡಕತ್ತೀನಿ ಈಗ. ಸೊ ಈ ಸೀಸನ್ ಒಳಗೆ ಮುಳ್ಳಯ್ಯನಗಿರಿಗೆ ಬಂದ್ರೆ ಹಿಂಗೆ ಇರ್ತೈತಿ. ನಿಮಗೆ ಏನೇನೇನು ಹಿಲ್ಸ್ ಕಾಣಿಸಂಗಿಲ್ಲ. ನಿಮ್ಗೆ ಕರೆಕ್ಟ್ ಭಾಳ ಅಂದ್ರೆ 50 ಮೀಟರ್ ನಿಮ್ದು ಡಿಸ್ಟೆನ್ಸ್ ಏನೈತಿಲ್ಲ ಅದು ಅಷ್ಟೇ ಕಾಣಿಸ್ತೈತಿ. ಮುಂದಿಂದಂತೂ ಏನೇನೇನು ಕಾಣಿಸಂಗಿಲ್ಲ. ಸೊ ನಿಮಗೆ ಏನ್ರಿ ಹಂಗೆ ಫುಲ್ ಹಿಲ್ಸ್ ಸ್ವಲ್ಪ ಬಿಸಿಲು ಏನರ ಬೇಕಾಗಿತ್ತಂದ್ರೆ ನೀವು ಜನವರಿ ಟು ಏಪ್ರಿಲ್ ಅವಾಗ ವಿಸಿಟ್ ಮಾಡ್ಬೋದು. ಬಟ್ ಈ ಸೀಸನ್ ಏನೈತಲ್ಲ ಇದು ಬೆಸ್ಟ್ ಸೀಸನ್ ನೋಡೋಕೆ ಮುಳ್ಳಯ್ಯನಗಿರಿ ಮತ್ತು ಚಿಕ್ಕಮಗಳೂರು ಬಾಬಾ ಬುಡನ್ಗಿರಿ. ಸೊ ಇಲ್ಲಿ ನೋಡಿರಿ ಫೋಟೋ ತೊಗೊಳಕತ್ತಾಳೆ. ಇಲ್ಲಿ ಹುಡುಗರೆಲ್ಲ ಅವರು ಒಂದು ಕಡೆ ನಿಂತಾರೆ. ಸಣ್ಣಂಗೆ ಮಳಿನೂ ಐತಿ.
ಇಲ್ಲಿ ಒಂದು ಬಾಯ್ಸ್ ಗ್ರೂಪ್ ಬಂದೈತಿ, ಒಂದು ಮೀಮ್ಸ್ ಮಾಡೋಣಂತ ಈಗ, ಫೇಮಸ್ ಮೀಮ್ಸ್. ಓಕೆ 1 2 3 ಓಡ್ರು 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 ಇದು ಸರ್ಜಾಟ, ಓಡ್ರು 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 ಇದು ಸರ್ಜಾಟ. ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಓಕೆ, ಈಗ ಜಸ್ಟ್ ಮುಳ್ಳಯ್ಯನಗಿರಿ ಎಲ್ಲ ಪೀಕ್ ನೋಡಿ ಮುಗಿಸ್ಕೊಂಡು ಹೊಳ್ಳಿ ಮತ್ತು ಈಗ ನಮ್ಮದು ಹೋಮ್ ಸ್ಟೇಗೆ ಹೊಂಟೇವಿ. ಸೊ ಈಗೇನು ಫಾಗ್ ಅದು ಏನೂ ಇಲ್ಲ. ಆ್ಯಕ್ಚುಲಿ ಅಲ್ಲಿ ಮೇಲೆ ನೀವು ಪೀಕ್ದಾಗ ಹೋದಾಗಣ ಫಾಗ್ ಜಾಸ್ತಿ ಇರ್ತೈತಿ. ಸೊ ಅದ ನೀವು ಜಸ್ಟ್ ಕೆಳಗಡೆ ಬಂದ್ರೆ ಅಲ್ಲಿ ಫಾಗ್ ಎಲ್ಲ ಕಡಿಮೆ ಇರ್ತೈತಿ. ಸೊ ಈಗ ನೋಡಿರ್ಬೇಕಾರೆ ನಮ್ಮದು ಆನ್ ದ ವೇ ನಾವು ಹೋಮ್ ಸ್ಟೇ ಹೊಂಟೇವಲ್ಲ, ಏನೇನೇನೂ ಫಾಗ್ ಇಲ್ಲ. ಈಗ ಹೋಗಿ ಮಸ್ತ್ ಅಲ್ಲೇ ಹೋಮ್ ಸ್ಟೇ ಒಳಗೆ ಚಿಲ್ ಮಾಡಿ ನೈಟ್ ಊಟ ಕೊಡ್ತಾರೆ. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ನಾಳೆ ಮಾರ್ನಿಂಗ್ ಬಾಬಾ ಬುಡನ್ಗಿರಿ ಮತ್ತು ಆನ್ ದ ವೇ ಏನೇನು ಪ್ಲೇಸಸ್ ಬರ್ತಾವಲ್ಲ ಅದೆಲ್ಲ ಕವರ್ ಮಾಡ್ಬೇಕಂತ ಪ್ಲ್ಯಾನ್ ಐತಿ. ಓಕೆ, ಈಗ ಟೈಮ್ 9 ಗಂಟೆ ಆಗೈತಿ. ಹೋಮ್ ಸ್ಟೇ ಒಳಗೆ ಈಗ ಜಸ್ಟ್ ಊಟ ತಂದು ಕೊಟ್ರೆ. ಈಗ ಸದ್ಯಕ್ಕೆ ಏನು ಟೆಂಪ್ರೇಚರ್ ಐತಿ ಅಂದ್ರೆ ಆಲ್ಮೋಸ್ಟ್ 12 ಡಿಗ್ರಿ ಐತಿ. ಇನ್ನು ನೈಟ್ ಆದಂಗೆ ಟೆಂಪ್ರೇಚರ್ ಭಾಳ ಕಡಿಮೆ ಆಗ್ತೈತಿ ಇಲ್ಲಿ. ಸೊ ನಮ್ಮದು ಹೋಮ್ ಸ್ಟೇದು ರೂಮ್ ಹೊರಗಡೆ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟು ಇಲ್ಲೆಲ್ಲ ಟೇಬಲೆಲ್ಲ ಇಟ್ಟಾರ. ಇಲ್ಲಿ ನೋಡ್ರಿ ಇವತ್ತು ಊಟ ಏನೇ ತೋರಿಸ್ತೀನಿ. ಚಪಾತಿ, ವೆಜ್ ಮಿಕ್ಸ್ಡ್ ಪಲ್ಯ, ಆಮೇಲೆ ದಾಲು, ಆಮೇಲೆ ಸಲಾಡ್ಸು, ಆಮೇಲೆ ಮಸ್ತ್ ಬಿಸಿ ಬಿಸಿ ರೈಸು. ಸೊ ಇಬ್ಬರು ಕೂಡಿ ಮಸ್ತ್ ಊಟ ಹೊಡ್ಯಾಕತ್ತೀವಿ ಈಗ. ಸೊ ಆಮೇಲೆ ಒಂದು ರಸಮ್ ಮಾಡ್ಯಾರ. ಇದು ರಸಮ್ ಮಾತ್ರ ಭಾರಿ ಇತ್ತು. ಸೊ ಈಗ ಜಸ್ಟ್ ಹಂಗೆ ಊಟ ಮಾಡಿ ಹಂಗೆ ಚಿಲ್ ಮಾಡಿ ನಾಳೆ ಬೆಳಿಗ್ಗೆ ಎದ್ದು ಬಾಬಾ ಬುಡನ್ಗಿರಿ ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಸೊ ಅದು ಆನ್ ದ ವೇ ಏನೇನು ನಿಮಗೆ ಪ್ಲೇಸಸ್ ಬರ್ತಾವಲ್ಲ ಎಲ್ಲ ಪ್ಲೇಸಸ್ಸನ್ನು ನೋಡಿ ಕವರ್ ಮಾಡ್ತೀವಿ. ಸೊ ಅದನ್ನು ನೆಕ್ಸ್ಟ್ ಪಾರ್ಟ್ ವಿಡಿಯೋ ಒಳಗೆ ಹಾಕಿರ್ತೀವಿ. ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್, ಶೇರ್ ಮಾಡಿರಿ, ಲೈಕ್ ಮಾಡಿರಿ.